ಈ ಭೂಮಿ ಮೇಲೆ ಬಹಳಷ್ಟು ಕ್ರೈಮ್ಗಳಿಗೆ ಕಾರಣನೇ ಈ ಪ್ರೀತಿ. ಪ್ರೀತಿ ನಶೆಗೇರಿಸ್ಕೊಂಡವ್ರಿಗೆ ವಾಸ್ತವಗಳ ಅರಿವಿರೋದಿಲ್ಲ, ಸರಿ ತಪ್ಪುಗಳ ಲೆಕ್ಕಾಚಾರ ಗೊತ್ತಿರಲ್ಲ. ಹಾಗಾಗಿ ಸಾಕಷ್ಟು ಅನಾಹುತಗಳಿಗೆ ದಾರಿ ಮಾಡ್ಕೋತಾರೆ. ತಾವೇ ಅಲ್ಲ, ಬೇರೆಯವ್ರನ್ನೂ ಸಹ ಈ ಸಮಸ್ಯೆ ಒಳಗಡೆ ಸಿಕ್ಕಿ ಹಾಕೊಳ್ಳೋಕೆ ಮಾಡ್ತಾರೆ. ಪ್ರೀತಿ ಅನ್ನೋದು ಬರೀ ಕುರುಡಲ್ಲ, ಕಿವುಡು ಸಹ. ಹಾಗಾಗಿ ಇವ್ರಿಗೆ ಬೇರೆಯವ್ರ ಬುದ್ಧಿ ಮಾತು ಇವ್ರ ಕಿವಿ ಕೇಳಿಸಲ್ಲ. ಯಾವಾಗ, ಯಾರ ಮೇಲೆ, ಯಾಕೆ, ಯಾವ ಕಾರಣಕ್ಕೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳೋಕೆ ಆಗಲ್ಲ. ಬೇಡ ಬೇಡ. ಯಾಕೆ ದಿನ ಚಿತ್ರಹಿಂಸೆ ಕೊಡ್ತೀರಾ? ಒಂದೇ ಸಲ ಸಾಯಿಸ್ಬಿಡಿ. ನಿಮ್ಯಾಕ್ ಪ್ರಾಣ ಬಿಡ್ತೀನಿ. ರೀ ಸುಮಾ, ನಿಮ್ ಪ್ರೋಗ್ರಾಮ್ ಫೈಲ್ ರೆಡಿ ಆಯ್ತಾ? ಹಾ ವಿನಿತಾ, 80% ಕಂಪ್ಲೀಟ್ ಆಗಿದೆ. ಇವತ್ತು ಮುಗ್ದೋಗ್ಬಿಡುತ್ತೆ. ನಾನ್ ಶುರುನೇ ಮಾಡಿಲ್ಲ. ರೀ, ರವೀಂದ್ರ ಅವ್ರನ್ನ ಕೇಳ್ರಿ, ನಿಮ್ಗೆ ಹೆಲ್ಪ್ ಮಾಡ್ಬೋದು. ಸರ್, ಹಾಂ ಹೇಳಿ ಮೇಡಮ್. ನನ್ನ ಪ್ರೋಗ್ರಾಮ್ ಫೈಲ್ ರೆಡಿ ಆಗಲಿಲ್ಲ. ಈ ಮ್ಯಾಕ್ಸ್ ಮಕ್ಕಳಿಗೆ ಪ್ರೋಗ್ರಾಮ್ ಫೈಲ್ ರೆಡಿ ಮಾಡೋದು ಒಂದು ದೊಡ್ಡ ತಲೆಬಿಸಿ. ಒಂಚೂರು ಹೆಲ್ಪ್ ಮಾಡ್ತೀರಾ? ಶೋರ್, ಒಟ್ಟಿಗೆ ಕೆಲಸ ಮಾಡೋರು ಅಷ್ಟೇ ಹೆಲ್ಪ್ ಮಾಡದೇ ಇದ್ರಾಗತ್ತಾ? ಪ್ಲೀಸ್ ಕೊಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಓ, ಬೆಲ್ಲ ಆಯಿತು. ನಾನು ಕ್ಲಾಸ್ ತಗೋಬೇಕು, ಆಮೇಲೆ ಮಾಡ್ಕೊಡ್ಲಾ? ಓಕೆ ಸರ್. ಹೊಸದಾಗಿ ಬಂದಿದ್ರು ಎಲ್ರಿಗೂ ಎಷ್ಟು ಹೆಲ್ಪ್ ಮಾಡ್ತಾರಲ್ವಾ? ಓ, ಊಟಕ್ಕೆ ಕೊಟ್ರಾ? ಸರಿ, ನಾನು ಊಟ ಮುಗಿಸ್ಕೊಂಡು ಬಂದು ನಿಮ್ಮ ವರ್ಕ್ ಮಾಡ್ಕೊಡ್ತೀನಿ. ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ, ನೀವು ಹೋಗಿ, ನಾನು ಹೋಟೆಲ್ಗೆ ಹೋಗಿ. ಸರ್, ಒಂದಿನ ಶೇರ್ ಮಾಡಿದ್ರೆ ಏನೂ ಆಗಲ್ಲ. ಬನ್ನಿ. ಅದು ಬನ್ನಿ ಸರ್. ಸರಿ. ವಾವ್, ತುಂಬಾ ಟೇಸ್ಟಿ ಆಗಿದೆ. ನೀವೇ ಮಾಡಿದ್ದಾ? ಹೌದು. ಹಾಗಾದ್ರೆ ನಿಮ್ ಮದ್ವೆ ಆಗೋರು ತುಂಬಾ ಲಕ್ಕಿ ಅನ್ಸುತ್ತೆ. ಏನ್ರಿ ವಿನುತಾ ಮೇಡಮ್, ಇಷ್ಟ ದಿನ ಆದ್ರೂ ಒಂದಿನ ನಮ್ ಜೊತೆ ಹೀಗೆ ಶೇರ್ ಮಾಡ್ಕೊಂಡು ತಿನ್ಲೇ ಇಲ್ಲ. ಇವತ್ತೇನು? ಅಯ್ಯೋ, ನೀವು ತಿನ್ನಿ ಸಾರ್, ನಿಮ್ಗೆ ಇವತ್ತು ಅದೃಷ್ಟನೇ. ತಿನ್ನಿ ತಿನ್ನಿ. ಅವ್ರು ಸ್ವಲ್ಪ ಹಾಗೇನೆ, ಬೇಜಾರ್ ಮಾಡ್ಕೊಳ್ಬೇಡಿ. ತಿನ್ನಿ ಸರ್. ಐನೋ, ಬಿಟ್ಟಾಕೆ ಮೇಡಮ್. ಮೇಡಮ್, ಎಲ್ಲ ನೀಟಾಗಿ ಮಾಡಿ ಮುಗಿಸಿದ್ದೀನಿ. ಇದನ್ನ ಸಬ್ಮಿಟ್ ಮಾಡಿ. ತುಂಬಾ ಥ್ಯಾಂಕ್ಸ್. ನನ್ನ ತಲೆನೋ ಇಳೀತು. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ನೀವೊಂದ್ಸಲ ನನಗೆ ಟ್ರೀಟ್ ಕೊಡಿಸ್ಬೇಕು. ಕೊಡ್ಸೋಣ ಬಿಡಿ, ನೀವು ಮಾಡಿರೋ ಹೆಲ್ಪ್ಗೆ ಅದೇನು ದೊಡ್ಡ. ನಾಳೆ ಫ್ರೀ ಇದ್ರೆ ಮನೆಗೆ ಬನ್ನಿ, ಮನೇಲೇ ಕೊಡ್ತೀನಿ. ನಾಳೆ ವರ್ಕ್ ನೋಡ್ಕೊಂಡು ನಿಮ್ಗೆ ತಿಳಿಸ್ತೀನಿ, ಓಕೆನಾ? ಓಕೆ ಸರ್. ಹಾಯ್ ಮೇಡಮ್, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀರಾ? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ನಾ ಫ್ರೆಂಡಿಗೆ ವೇಟ್ ಮಾಡ್ತಾ ಇದ್ದೀನಿ, ನೀವು ಹೊರಡಿ. ಅಲ್ಲ, ಅದು ಪ್ಲೀಸ್. ಓಕೆ. ಹಾಯ್. ಹಾಯ್. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ. ಹೊರಡೋಣ? ಹಾಂ.
ಮತ್ತೆ ನಾಳೆ ಹೇಗೋ ಸಂಡೇ ನಮ್ಮ ಟ್ರೀಟ್ ಪ್ರೋಗ್ರಾಮ್ನ ನಾಳೆ ಇಟ್ಕೊಳ್ಳೋಣ. ಓ ಸಾರಿ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಮಂಡೇನೇ ವಾಪಸ್ ಬರೋದು. ಹಾಗಾದ್ರೆ ಇನ್ 2 days ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ಬೇಕಾ? ಮಂಡೇ ಬಂದ್ಬಿಡ್ತೀನಲ್ಲ. ಸರಿ, ಬಾಯ್. ಬಾಯ್. ನಮ್ ಬೈಕಲ್ಲೂ ಬ್ಯಾಕ್ ಸೀಟ್ ಇತ್ತಪ್ಪ, ಅದು ಯಾವಾಗ್ಲೂ ಕಾಲ್ನೇ ಇರುತ್ತಪ್ಪ. ಇದನ್ನ ಇನ್ನೂ 5 ಸಲ ಬರ್ದಿಟ್ಟು ಆಮೇಲೆ ಅಪ್ಪನ ಜೊತೆ ಆಟ ಆಡ್ಬಹುದು, ಸರಿನಾ? ಅಮ್ಮ ಅಪ್ಪ ಬರ್ತಾರ? ಬರ್ತಾರೆ, ಆದ್ರೆ ಅದಕ್ ಮುಂಚೆ ಇಬ್ರು ಹೋಮ್ವರ್ಕ್ ಮುಗಿಸ್ಬೇಕು, ಓಕೆನಾ? ಬೇಗ ಬರಿ. ಹಾಯ್. ಅಪ್ಪ ಹೇಗಿದೆಯಾ ಕಂದ? ಚೆನ್ನಾಗಿದ್ದೀನಿ. ಹೋಮ್ವರ್ಕ್ ಮಾಡ್ತಿದ್ರಾ? ಏನು ಇದು ಹೀಗಾಗಿದೆ? ಏನಾಯ್ತು? ಅಮ್ಮ ಹೋಮ್ವರ್ಕ್ ಬರ್ದಿಲ್ಲ ಅಂತ ಹೊಡಿತು. ಮಂಜು, ನೀನು ಒಬ್ಳು ಟೀಚರ್ ಆಗಿ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ವಾ? ಟೀಚರ್ ಮಕ್ಕಳೇ ಸರಿಯಾಗಿ ಕಲ್ತಿಲ್ಲ, ಇನ್ನು ಇವ್ರು ಬೇರೆಯವ್ರಿಗೆ ಏನ್ ಹೇಳ್ಕೊಡ್ತಾರೆ ಅಂತ ಬೇರೆಯವ್ರು ಹೇಳೋದು ನನಗಿಷ್ಟ ಇಲ್ಲ. ಒಂದ್ ಏಟ್ ಹೊಡೆದ್ಬಿಟ್ರೆ ಏನ್ ಕಳ್ದೋಗಲ್ಲ ಬಿಡಿ. ಅಲ್ಲ ಕಣೆ, ಇವಾಗಷ್ಟೇ ಬಂದಿದ್ದೀರಾ, ಉಪದೇಶ ಕೊಡೋದ್ ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡ್ತೀನಿ. ಮಕ್ಕಳೇ ಬನ್ನಿಲಿ, ಇವತ್ತು ನೀವಿಬ್ರನ್ನ ಆಚೆ ಕರ್ಕೊಂಡು. ರೀ, ನಾಳೆ ಏನಿನ್ ಪ್ರೋಗ್ರಾಮು? ಇನ್ನೇನಿರುತ್ತೆ, ಬೆಳಗ್ಗೆ ಎದ್ದು ಹೊರಡ್ತಾ ಇರೋದೆ. ಅಮ್ಮ ಕಾಲ್ ಮಾಡಿದ್ರು, ಮನೇಲೇನೋ ಪೂಜೆ ಇದೆಯಂತೆ, ಅದನ್ನ ಮುಗಿಸ್ಕೊಂಡು ನಾಡಿದ್ದು ಹೊರಡಿ. ಮತ್ತೆ ರಜೆ ಹಾಕಲ್ಲ, ಸಾಧ್ಯನೇ ಇಲ್ಲ. ಇನ್ನೊಂದಿನ ಇದ್ರೆ ಮಕ್ಕಳು ಖುಷಿ ಪಡ್ತಾರೆ, ಪ್ಲೀಸ್ ರೀ. ವಿದ್ಯಾವಂತೆ ಹೆಂಡತಿ, ಮುದ್ದಾದ 2 ಮಕ್ಕಳು, ಗಂಡ ಹೆಂಡತಿಗೆ ಕೆಲಸ, ಒಟ್ಟಿನಲ್ಲಿ ಒಂದು ಚಂದದ ಸುಖ ಸಂಸಾರ ರವೀಂದ್ರನ್. ಹಾಗಾದ್ರೆ ಮತ್ತೇನ್ ಸಮಸ್ಯೆ ಅಂದ್ರ? ಅದನ್ನೇ ನೋಡಿ ವಿಧಿ ಅನ್ನೋದು. ಒಂದು ಕಡೆ ವಿನುತಾ ಅನ್ನೋ ಟೀಚರ್, ಇನ್ನೊಂದ್ ಕಡೆ ರವೀಂದ್ರನ ಸುಂದರವಾದ ಸುಖ ಸಂಸಾರ. ಇವ್ರ ಲೈಫ್ನಲ್ಲಿ ಏನ್ ನಡೆದಿರಬಹುದು? ಇಲ್ಲಿದೆ ನೋಡಿ. ಹಾಯ್. ಇವತ್ತು ಸ್ಕೂಲ್ ನೆನಪಾಯ್ತಾ? ಅದು ನೀವಿರೋ ಸ್ಕೂಲ್ನ ಮರೆಯೋಕ್ಕಾಗತ್ತಾ? ಮತ್ತೆ ನೆನ್ನೆ ಯಾಕೆ ಮರ್ತಿದ್ರಿ? ಸಾರಿ, ನಾನು ಹೋಗಿದ್ದ ಕೆಲಸ ನಿನ್ನವರೆಗೆ ಎಳ್ಕೊಂಡು ಹೋಗ್ಬಿಡ್ತು. ಅದನ್ನು ಮುಗಿಸಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಯಾರ್ದ್ ಕಾಲ್? ಅದು ಯಾವ್ದೋ ಕಾಲು ಬಿಡಿ. ಮತ್ತೆ ಏನು ಸಮಾಚಾರ? ನಿನ್ನೆ ನೀವು ಬರ್ತೀರಾ ಅಂತ ಸ್ವೀಟ್ ತಂದಿದ್ದೆ, ಮಿಸ್ ಮಾಡ್ಕೊಂಡ್ರಿ. ಹೌದಾ? ನಾಳೆ ತಗೋಬನ್ನಿ, ಖಂಡಿತ ತಿಂತೀನಿ. ಸರಿ ಸರಿ, ನಾನು ಕ್ಲಾಸ್ ತಗೋಬೇಕು, ಆಮೇಲೆ ಸಿಗ್ತೀನಿ. ಬಾಯ್. ಏನ್ ಮೇಡಮ್, ಟೆನ್ಷನ್ ಇದ್ದೀರಾ? ಎನಿ ಪ್ರಾಬ್ಲಮ್? ನಂಗೆ ಪ್ರಾಬ್ಲಮ್ ಇದ್ರೂ ನಿಮ್ಮ ಹತ್ರ ಹೇಳ್ಕೊಳಲ್ಲ, ಸುಮ್ಮನೆ ಹೋಗಿ. ನಿಮ್ಗೆ ಯಾರು ಬಂದು ವಿಚಾರಿಸಿದ್ರೆ ನಿಮ್ಗೆ ಖುಷಿ ಕೊಡುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಡೀಲಿ ನಡೀಲಿ. ಯಾವಾಗ್ಲೂ ಒಂದು ಕಣ್ಣು ನನ್ನ ಮೇಲೇನೆ ಇರುತ್ತೆ. ಇಲ್ಲಿ ನನ್ನ ಕಷ್ಟ ನನಗೆ. ರೀ ಶಂಕರ್, ತೆಗಿರಿ ಕೈ. ನೀವಾ? ಸಾರಿ ಸಾರಿ. ಓಕೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ? ಇನ್ನು 2 ದಿನ ಕ್ಲಾಸ್ ಟೆಸ್ಟ್ಗೆ, ಅದಕ್ಕೆ ಕ್ವೆಶನ್ ಪೇಪರ್ ರೆಡಿ ಆಗಿಲ್ಲ, ಹುಡುಗರಿಗೆ ಹೋಮ್ವರ್ಕ್ ಚೆಕ್ ಮಾಡಿಲ್ಲ. ನನ್ನ ತಲೆ ಕೆಟ್ಟೋಗ್ತಾ ಇದೆ, ಎಲ್ಲಾದರೂ ಓಡೋಗೋಣ ಅನಿಸ್ತಾ ಇದೆ. ಇಷ್ಟಕ್ಕೆಲ್ಲ ಓಡೋಗ್ತಾರಾ? ಸರಿ, ಒಂದು ಕೆಲಸ ಮಾಡೋಣ,
ನಿಮ್ಮ ಹೋಮ್ವರ್ಕ್ ಕರೆಕ್ಷನ್ ನಾನು ಮಾಡ್ಕೊಡ್ತೀನಿ, ನೀವು ಆರಾಮಾಗಿರಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇದಕ್ಕೆಲ್ಲ ಪ್ರತಿಫಲ ನಾನು ತಗೋತೀನಿ. ವಿನುತಾ ಅವ್ರೆ, ಎದ್ದೇಳಿ, ಲಂಚ್ ಬ್ರೇಕ್ ಬಂತು. ವಿನುತಾ, ಇಷ್ಟೊಂದು ಫೀವರ್ ಇದೆ, ಮೊದಲೇ ಹೇಳೋದಲ್ವಾ? ಮೇಡಮ್, ಇವ್ರು ತುಂಬಾ ಫೀವರ್ ಬಂದಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ? ಹೌದಾ? ಇಲ್ಲಿ ನಾನು ಪ್ರಿನ್ಸಿಪಲ್ ಪರ್ಮಿಷನ್ ತಗೊಂಡು ಬಂದ್ಬಿಡ್ತೀನಿ. ಮೇಡಮ್, ಪ್ರಿನ್ಸಿಪಲ್ ನಾನು ಹೇಳ್ತೀನಿ, ನಿಮ್ಮ ಕ್ಲಾಸ್ ಕೂಡ ನಾನೇ ತಗೋತೀನಿ. ಫಸ್ಟ್ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪ್ಲೀಸ್. ಸರಿ ಬನ್ನಿ. ವಿನುತಾ ಬನ್ನಿ. ಮೇಡಮ್, ಅವರೆಲ್ಲಿ? ಹುಷಾರಾಗಿದ್ದಾರೆ ತಾನೆ? ಹುಷಾರಾಗೇನೋ ಇದಾರೆ, ಆದ್ರೆ ತುಂಬಾ ಸುಸ್ತು ಅಂತಿದ್ರು, ಅದಕ್ಕೆ ನಾನು ಅವ್ರನ್ನ ಅವ್ರ ಮನೆಗ್ ಬಿಟ್ಟು ಬಂದೆ. ಮತ್ತೇನು ತೊಂದರೆ ಇಲ್ಲ ತಾನೆ? ಏನಿಲ್ಲ, 2 ದಿನ ಆದ್ರೆ ವಾಸಿ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಏನ್ ಸರ್, ವಿನುತಾ ಅವ್ರು ಬಂದಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಅದು ಅವ್ರಿಗೆ ಫೀವರ್ ಬಂದಿತ್ತಲ್ವಾ, ಅದಕ್ಕೆ ಸ್ವಲ್ಪ. ಇಷ್ಟೊತ್ತಿಗೆ ಫೀವರ್ ಕಮ್ಮಿ ಆಗಿರ್ಬೋದು. ಅದು ಸರಿ, ಅವ್ರ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವ್ರ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಮನೆ ಹತ್ರ ಹೋಗೋಣ ಅಂತ ಅಂದ್ರೆ ನಾನ್ ಸ್ವಲ್ಪ ಬಿಸಿ. ಅವ್ರ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಾ? ಹಾ, ಮೊನ್ನೆ ನಾನೇ ಬಿಟ್ಟು ಬಂದಲ್ಲ. ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಓ, ಈ ನೆಪದಲ್ಲಾದ್ರೂ ಮನೆಗೆ ಹೋಗೋ ಐಡಿಯಾನಾ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಹೋಗು ಹೋಗು.